ನೀವು ನನ್ನ ಹೆಸರು ನಾಗಮಣಿ ಅಮ್ಮವ್ರೆ, ಸರಸು ಸೋದರತ್ತೆ. ಇವಳು ನನ್ನ ಮಗಳು ಪ್ರಭಾವತಿ. ನೀವು ಶಾಂಭವಿ, ವಾಗ್ದೇವಿ ತಂಗಿ. ನೀವು ವಾಗ್ದೇವಿ ಅಮ್ಮನವ್ರ ತಂಗಿನಾ? ನಿಮ್ಮನ್ನ ಯಾವತ್ತೂ ನೋಡಿಲ್ವಲ್ಲ, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ನಮಸ್ಕಾರ ಅಮ್ಮನವ್ರೆ. ನಮಸ್ಕಾರ. ಏನ್ ಈ ಕಡೆ ಬಂದಿದ್ದು? ಸರಸು ನೋಡೋದಕ್ಕ? ಅಷ್ಟು ದೂರದಿಂದ ಇವಳನ್ನ ನೋಡಕ್ ಬರೋದಿಕ್ಕೆ ಅಲ್ಲಿ ಕೆಲ್ಸ ಕಾರ್ಯ ಇಲ್ದೆ ಸುಮ್ನೆ ಬಿದ್ದಿದೀವ ಅಮ್ಮನವ್ರೆ. ಮತ್ತಿನ್ ಯಾಕೆ ಬಂದಿದ್ದು? ನಮ್ ಸರ್ಸುಗ್ ಮದ್ವೆ ಮಾಡ್ತಿದಾರೆ ಅಂತ ಅರುಣ್ ಯಜಮಾನ್ರು ಹೇಳೋದು ನೋಡಿದ್ವಿ, ಅದಕ್ಕೆ ಬಂದ್ವಿ. ಆ ವಿಷಯ ನಮಗ್ ಕೂಡ ಹೇಳ್ದೆ ನಮ್ ಸರ್ಸುಗ್ ಮದ್ವೆ ಮಾಡೋದು. ಒಂದು ನಿಮಿಷ. ಸರ್ಸುಗ್ ಮದ್ವೆ ಅಂತ ಹೇಳ್ತಿದ್ದೀರಲ್ಲಮ್ಮ, ನಮ್ ಸರ್ಸುಗ್ ಈಗಾಗ್ಲೇ ಮನೆಗ್ ಬಂದಿರೋರ್ಗೆ ಮರ್ಯಾದೆಗೆ ಕಾಫಿ ನೋಟ್ ಏನೋ ಕೊಡ್ತಾರೆ, ನೀವ್ ದುಡ್ಡು ಕೊಡ್ತಿದ್ದೀರಲ್ಲಮ್ಮ. ಸುಳ್ಳನ್ನ ನಿಜ ಅಂತ ನಂಬ್ಸೋಕ್ ಸಾಧ್ಯ ಆಗೋದು ಈ ದುಡ್ಡಿಂದಾನೇ ಅಲ್ವಾ? ಅದಕ್ಕೆ ಕೊಡ್ತಿರೋರು. ನನಗೇನೋ ಅರ್ಥ ಆಗ್ತಿಲ್ವಲ್ಲ. ನಮ್ಮನೇಲಿರೋ ಮಂಗಮ್ಮನೇ ನಿಮ್ ಸೊಸೆ ಸರಸು ಅಂತ ನೀವ್ ನಮ್ ಭಾವನ ಹತ್ರ ಹೇಳ್ಬೇಕು. ಅಂದ್ರೆ ನಾನ್ ಹೇಳ್ದಾಗ ಹೇಳಿದ್ರಿ ಅಂದ್ರೆ ಇದು ಕೂಡ ನಿಮಗೆ ಸೇರುತ್ತೆ. ಯಾಕೆ ಬೇಡ್ವಾ? ಕೈಗ್ ಬಂದಿದ್ ಲಕ್ಷ್ಮೀ ದೇವಿನ ಕಾಲಲ್ಲಿ ಹೋದ್ರೆ ಕಣ್ಣೋಗ್ಬಿಡುತ್ತೆ ಅಮ್ಮವ್ರೆ. ಸರಸು, ಲಕ್ಷ್ಮೀ ದೇವಿಗೆ ದೃಷ್ಟಿ ಬೀಳ್ಬಾರ್ದು. ನೀವು ಸರಸು ಅಂತ ಹೇಳ್ಬೇಕಾಗಿರೋದು ಈ ಹುಡುಗಿನೇ. ಸರ್ಸುನ ತೋರಿಸಿ ಸರ್ಸು ಅಂತ ಹೇಳು ಅಂತ ಹೇಳ್ತಿದಾರಲ್ಲಮ್ಮ. ಮನೆಗ್ ಕಾಲಿಡಕ್ ಮುಂಚೆನೆ ಕೈಗೆ ದುಡ್ಡು ಬಂದಿದೆ, ಇದ್ರಲ್ಲಿ ಇದೆಲ್ಲ ಕೇಳಿದ್ರೆ ಅದೃಷ್ಟ ದುರದೃಷ್ಟ ಆಗುತ್ತೆ. ಏನು ಗೊತ್ತಿಲ್ದಿರೋ ಹಾಗೆ ಬಾಯ್ ಮುಚ್ಕೋ. ಹಾಗೆ ಮಾಡ್ತೀವಮ್ಮ. ಇವರು ಸರಸು ಸೋದರತ್ತೆ, ಅವಳವ್ರ ಮಗಳು. ಈಗ ನೀನು ಸರಸು ಆಗಿ ನಟಿಸ್ತಿರೋದ್ರಿಂದ ಇವರು ಕೂಡ ನಿನ್ನೋರೇ ಅನ್ನೋ ಹಾಗೆ ನೀನ್ ನಟಿಸ್ಬೇಕು. ಏನ್ ಸರಸು ಹಾಗೆ ನೋಡ್ತಿದ್ಯಾ? ನಿನ್ನ ನೋಡೋಕೆ ನಿಮ್ ಕಡೆಯವ್ರು ಬಂದಿದ್ದಾರೆ. ನಿಮ್ ಸೋದರತೆನ ಅವ್ರ ಮಗಳನ್ನ ಮಾತಾಡ್ಸು. ನಿನ್ ಕಡೆಯವ್ರ ಜೊತೆ ಮಾತಾಡೋಕೆ ಟೆನ್ಷನ್ ಆಗ್ತಿದ್ಯಲ್ಲ, ಮಾತಾಡು. ಚೆನ್ನಾಗಿದ್ದೀರಾ ಅತ್ತೆ? ನಾನ್ ಚೆನ್ನಾಗಿದ್ದೀನಿ ಕಣೆ ಬಂಗಾರ, ನೀನ್ ಹೇಗಿದ್ಯಮ್ಮ?
ಪ್ರತಿದಿನ ಕನ್ಸಿಗೆ ಬರ್ತೀಯ ಸರ್ಸು ನೀನು. ಅದಕ್ಕೆ ನೀನು ನೋಡಕ್ ಅಲ್ಲಿಂದ ಬಂದ್ಬಿಟ್ವಿ. ಅಯ್ಯೋಯ್ಯೋ, ಏನಮ್ಮ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ನಮ್ ಬಗ್ಗೆ ಚಿಂತೆ ಮಾಡ್ತಿದ್ಯಾ ತಾಯಿ? ಮಂಗಮ್ಮ ಯಾರು ಅಂತ ಅವಳಿಗೆ ಗೊತ್ತಿಲ್ಲದೆ ಹೋದ್ರು 4 ನೋಟನ್ನ ಅವಳ ಕೈಗಿಟ್ಟಿದ ತಕ್ಷಣ ಸೀನಿಯರ್ ಆರ್ಟಿಸ್ಟ್ಗಿಂತ ಚೆನ್ನಾಗೇ ಆಕ್ಟ್ ಮಾಡ್ತಿದ್ದಾಳೆ. ಅಯ್ಯೋ, ಅವರು ಸರಸು ಬಗ್ಗೆ ಎಲ್ಲಾನು ಚಿಕ್ಕಮ್ಮಗೆ ಹೇಳ್ಬಿಡ್ತಾರೆ ಅನ್ನಿಸ್ತಾ ಇದೆ. ಅವ್ರೇನಾದ್ರೂ ನನ್ನ ನೋಡಿದ್ರೆ ನಾನು ಆ ಊರಲ್ಲಿ ಇದ್ದಿದ್ದು, ತಾತನ್ನ ಮೀಟ್ ಮಾಡಿದ್ದು, ಸರಸುಗೂ ನನಗೂ ಮದುವೆ ಆಗಿದೆ ಅನ್ನೋದು ಈ ವಿಷಯ ಎಲ್ಲ ಚಿಕ್ಕಮ್ಮಗೆ ಹೇಳ್ಬಿಡ್ತಾರೆ. ಅಯ್ಯೋ, ಇವತ್ತು ನನ್ನ ಕಥೆ ಮುಗೀತು ಅನ್ಸುತ್ತೆ. ಹಲೋ, ನಾನು ಮತ್ತೆ ಕಾಲ್ ಮಾಡ್ತೀನಿ. ನಮಸ್ಕಾರ ಅರುಣ್ ಯಜಮಾನ್ರೆ. ನಮಸ್ತೆ. ನಮಸ್ತೆ. ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಯಜಮಾನ್ರೆ? ಆ ದೇವ್ರ ದಯಿಂದ ನಾನು ಚೆನ್ನಾಗೇ ಇದ್ದೀನಮ್ಮ. ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ನಮಗ್ ನೀವು ಥ್ಯಾಂಕ್ಸ್ ಹೇಳ್ತಿದ್ದೀರಲ್ಲ ಯಜಮಾನ್ರೆ. ಸರ್ಸುನ ನೀನು ನಮ್ಮನೆಗೆ ಕಳಿಸಿರೋದಕ್ಕೆ. ನಿಮ್ಮ ಸರ್ಸು ಬಗ್ಗೆ ನಿಮ್ಗೊಂದು ಶುಭ ಸಮಾಚಾರ ಹೇಳಬೇಕು. ಏನ್ ಯಜಮಾನ್ರೆ? ಸರ್ಸು ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತಾ ಇದ್ದೀನಿ. ಮದ್ವೆ ಆಗಿರೋ ಸರ್ಸಗ್ ಮತ್ತೆ ಮದ್ವೆ ಅಂತಿದಾರಲ್ಲ. ಇವಳಗ್ ಮದ್ವೆ ಆಗಿರೋದು ಅರುಣ್ ಯಜಮಾನ್ರು ಗೊತ್ತಿಲ್ವಾ? ಏನೋ ನಡೀತಿದೆ, ಅದೇನು ಅಂತ ತಿಳ್ಕೊಳ್ಳೇಬೇಕು. ಸರಸು ಮದುವೆ ಬಗ್ಗೆ ಡ್ಯಾಡ್ ಅವ್ರ ಹತ್ರನೂ ಹೇಳ್ಬಿಟ್ರು. ಈಗೇನಾದ್ರೂ ಅವ್ರ ಸರಸುಗೆ ಆಲ್ರೆಡಿ ನಿಮ್ಮ ಮಗನ ಜೊತೆ ಮದುವೆ ಆಗಿದೆಯಲ್ಲ ಅಂತ ಏನಾದರೂ ಹೇಳ್ಬಿಟ್ರೆ ಜೀವ ಬಾಯಿಗೆ ಬಂದು ಹೋಗೋದು ಅಂದ್ರೆ ಏನು ಅಂತ ನನಗೆ ಈಗ ಅರ್ಥ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಇದೇನಾ? ಓ ಗಾಡ್. ಅರುಣ್ ಯಜಮಾನ್ರು ಹೇಳ್ತಿದಾರಲ್ಲ ಸರ್ಸು, ನೀನ್ ಯಾಕೆ ಹೇಳಲಿಲ್ಲ? ನೀನ್ ಇಲ್ಲಿ, ನಾವ್ ಅಲ್ಲಿರೋದಕ್ಕೆ ನಾವ್ ಅಷ್ಟೊಂದು ಬೇಡ್ದಿರೋರಾಗ್ಬಿಟ್ವಾ ನಿನಗೆ? ಅಯ್ಯೋ, ಯಾವಾಗ ಯಾವ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ನಾನಿಲ್ಲಿರೋದು ಸರಿಯಲ್ಲ. ರಾಹುಲ್, ರಾಹುಲ್ ಇಲ್ಲಿ ಬಾರಪ್ಪ. ಬಂದೆ ಡ್ಯಾಡ್.
ತೇಜ ಇಲ್ಲಿ ಡ್ಯಾಡ್ ಒಳಗಿರ್ಬೋದು. ಇವರು ಸರ್ಸೋರ್ ಅತ್ತೆ ಅವರು. ನಮಸ್ಕಾರ. ನಿಮ್ ಮಗನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಲ್ಲ ಯಜಮಾನ್ರೆ. ರಾಹುಲ್ ಅವರು ನಮಗ್ ಚೆನ್ನಾಗ್ ಗೊತ್ತು. ನನ್ನ ಕಥೆ ಮುಗೀತು. ನಾನು ಊರಿಗೆ ಹೋಗಿದ್ದ ವಿಷಯ, ಮದುವೆ ಆಗಿದ್ದ ವಿಷಯ ಎಲ್ಲಾನು ಹೇಳ್ಬಿಡ್ತಾರೆ. ನಮ್ ರಾಹುಲ್ ನಿಮಗೆ ಹೇಗ್ ಗೊತ್ತು? ಹೇಗ್ ಗೊತ್ತು ಅಂತ ಕೇಳ್ತಿದ್ದೀರಲ್ಲ. ನಿಮ್ ಹೋಲಿಕೆ ಅವ್ರ ಮುಖದಲ್ಲಿ ಕಾಣಿಸ್ತಿರೋವಾಗ ಅಷ್ಟ್ ಮಾತ್ರ ನಮ್ಗೆ ಗೊತ್ತಾಗಲ್ವಾ ಹೇಳಿ ಯಜಮಾನ್ರೆ? ತಂದೆ ಹೋಲಿಕೆ ಮಗನ್ಗೆ ಬರ್ದೇ ಇರುತ್ತಾ ಹೇಳಿ? ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ರಾಹುಲ್ ಅವರು ನಮ್ಗಿನ ಚೆನ್ನಾಗಿ ನಾಟಕ ಆಡ್ತಿದ್ದಾರೆ. ನಿಂತ್ಕೊಂಡಿದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ. ರಾಹುಲ್ ಕೂತ್ಕೊಳ್ಳಪ್ಪ. ಕೂತ್ಕೊಳ್ಳಿ ರಾಹುಲ್ ಅವರೇ. ಮುಳ್ಳಿನ ಮೇಲೆ ಕೂತ್ಕೊಳ್ಳೋದು ಅನ್ನೋದನ್ನ ತುಂಬಾ ಸಲ ಕೇಳಿದ್ದೀನಿ. ಅದು ಹೇಗಿರುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಹಾ, ಸರ್ಸು ಮದುವೆ ವಿಷಯವಾಗಿ ನಿಮ್ಗೆ ಹೇಳಬೇಕು ಅನ್ಕೊಂಡಿದ್ದೆ. ಆದ್ರೆ ಅನ್ಕೊಳ್ದಿರೆ ನೀವು ಬಂದಿರೋದು ತುಂಬಾನೇ ಒಳ್ಳೇದಾಯ್ತಮ್ಮ. ಸರ್ಸುಗೆ ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಬೇಕು ಅಂತಿದ್ದೆ. ಆದ್ರೆ ಸರ್ಸುಗೆ ಸೋದರತೆಯಾಗಿರೋ ನೀವು ಅವಳು ಚಿಕ್ಕ ವಯಸ್ಸಿನೂ ಕೂಡ ನೀವೇ ಅಮ್ಮನ ಥರ ಬೆಳೆಸಿದ್ದೀರಾ. ಸಾಕಿರೋ ಪ್ರೀತಿಯಲ್ಲೇ ಸರ್ಸು ಮದುವೆನ ಕೂಡ ನೀವೇ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಸರ್ಸು ಮದುವೆನ ನೀವೇ ನಿಂತು ಮಾಡಿಸೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಾನ್ ನಮ್ ಸರ್ಸುಗ್ ಮದ್ವೆ ಮಾಡ್ಬೇಕಂದ್ರೆ ಏನೋ ನಮ್ಮ ಅರ್ಹತೆಗೆ ತಕ್ಕಂಗೆ 4 ಭಜಂತ್ರಿಗಳು, 4 ಅಕ್ಷತೆಗಳು, 4 ಮಂತ್ರಗಳು, ಒಂದಷ್ಟು ಬೇಳೆ ಸಾರು ಅಂದಂಗಿರೋದು. ನೀವಾಗಿರೋದಕ್ಕೆ ದೊಡ್ಡ ದೊಡ್ಡ ಸಂಬಂಧಗಳನ್ನ ನೋಡ್ತಿದ್ದೀರಾ ಯಜಮಾನ್ರೆ? ಅದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲಮ್ಮ. ಸರ್ಸು ಅದೃಷ್ಟ ಅಷ್ಟೇ. ನಿಜಾನೇ, ನೀನ್ ತುಂಬಾ ಅದೃಷ್ಟ ಮಾಡಿದ್ದೆ. ಮದ್ವೆ ಅಂದ್ರೆ ಸುಮ್ನೆನಾ? ನಿನಗ್ ಗೊತ್ತಿದೆ ಅಲ್ವಾ ಸರ್ಸು? ಹಾ, ಈಗ ನೀವು ಹೇಗೂ ಬಂದಿದ್ದೀರಾ. ಸರ್ಸುಗೆ ಮದುವೆ ಸಂಬಂಧ ಕುದ್ರಿ ಮದುವೆ ಆಗೋ ತನಕ ನೀವಿಲ್ಲೇ ಇದ್ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ನೀವೇ ನೋಡ್ಕೊಂಡ್ರಿ. ಅದೇನ್ ಭಾವನವ್ರೆ, ಅವರೇನೋ ಪಾಪ ಸರಸುನ ನೋಡಿ ಸ್ವಲ್ಪ ಹೊತ್ತು ಮಾತಾಡ್ಸಿ ಹೊರಡೋಣ ಅನ್ಕೊಂಡಿರ್ತಾರೆ. ಊರಲ್ಲಿರೋ ಕೆಲ್ಸಗಳನ್ನೆಲ್ಲ ಬಿಟ್ಟು ಇಲ್ಲಿ ಹೇಗಿರ್ತಾರೆ? ನೀವು ಉಳ್ಕೊಳ್ಳೋಕಾಗಲ್ಲ ಅಲ್ವಾ? ಮೊದ್ಲು ಇಲ್ಲಿಂದ ತೊಲಗಿ ಅಂತ ಚೆನ್ನಾಗೇ ಹೇಳ್ತಿದ್ದಾರೆ. ಚೆನ್ನಾಗಿ ಹೇಳಿದ್ರಮ್ಮ ನೀವು. ನಮ್ ಸರ್ಸು ಮದ್ವೆಗಿಂತ ಮುಖ್ಯವಾದ ಕೆಲ್ಸ ನಮ್ಗೇನಿರುತ್ತಮ್ಮ ಅವ್ರೆ. ಅರುಣ್ ಯಜಮಾನ್ರು ಹೇಳ್ದಾಗೆ ಎಲ್ಲಾ ಕೆಲ್ಸ ಮುಗಿಯೋವರೆಗೂ ಇಲ್ಲೇ ಇರ್ತೀವಿ ಬಿಡಿ. ನಾವು ಕೂಡ್ಲೆ ಹೊರಟೋಗ್ತೀವಿ ಅಂತ ನೀವೇನ್ ಚಿಂತೆ ಮಾಡ್ಬೇಡಿ ಯಜಮಾನ್ರೆ. ಇಲ್ಲಿ ಏನ್ ನಡೀತಿದ್ಯೋ ಎಲ್ಲಾನು ತಿಳ್ಕೊಂಡೆ ನಾವಿಲ್ಲಿಂದ ಹೋಗೋದು. ಅಮ್ಮ ಸರ್ಸು, ಅತ್ತೆನ ಒಳಗೆ ಕರ್ಕೊಂಡೋಗಮ್ಮ. ಬಾರೆ. ಸರ್ಸುನ ಸರ್ಸು ಅಂತ ಹೇಳಿ ಅಂತ ನಮಗೆ ದುಡ್ಡು ಕೊಟ್ಟಿದ್ದಾರಲ್ಲಮ್ಮ. ಈ ನಾಟಕ ಎಲ್ಲ ಏನು ಅಂತ ಅವಳನ್ನ ಕೇಳಮ್ಮ. ಅಲ್ಲಿ ಎಲ್ರು ಇದ್ರು ಅಂತ ಕೇಳ್ದೆ ಸುಮ್ನೆ ಇದ್ದೆ ಅಷ್ಟೇ. ಇವಾಗ ಕೇಳೋದಷ್ಟೇ ಅಲ್ಲ, ನೊಡಗಿಸ್ತೀನಿ ನೋಡು. ಏಯ್ ನಿಂತ್ಕೊಳೆ.
ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ನಿಂತ್ಕೊಂತಿದ್ದಾರೆ. ನೀನು ಕೂಗ್ತಾ ಇದ್ರು ಕೇಳಿಸ್ದೇ ಇರೋಳ್ ತರ ಹೇಗ್ ಹೋಗ್ತಾ ಇದ್ದಾಳೆ ನೋಡು. ಸ್ವಲ್ಪನೂ ಭಯ ಭಕ್ತಿ ಇಲ್ಲ. ಏಯ್, ಕರೀತಾ ಇದ್ರೆ ಕೇಳಿಸ್ತಿಲ್ವಾ? ಇವರು ರೂಮ್ ಒಳಗಡೆ ಹೋಗೋ ತನಕ ಬಿಡಲ್ಲ ಅನ್ಸುತ್ತೆ. ಇದೇನು ಇವಳೆ ಗುದ್ಬಿಟ್ಟು ನನ್ ಮಗಳ ಮೇಲೆ ಕೋಪ ತೋರಿಸ್ತಿದ್ದಾಳಲ್ಲ. ಏನೋ ನೋಡ್ದೆ ಗುದ್ಬಿಟ್ಲು, ಕ್ಷಮಿಸ್ಬಿಡಮ್ಮ. ನೀನ್ ಬಾರೆ. ನಿಂತ್ಕೋ. ಯಾರ್ ನೀವು? ಮನೆ ಒಳಗೆ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ? ಯಾರಿಗೋಸ್ಕರ ಬಂದಿದ್ದೀರಾ? ನನ್ನ ಹೆಸರು ನಾಗಮಣಿ ಅಮ್ಮ. ಇವಳು ನನ್ನ ಮಗಳು ಪ್ರಭಾವತಿ. ನಾನು ಈ ಸರ್ಸು ಸೋದರತ್ತೆ. ಈ ಸರಸುಗೆ ಅತ್ತೆನಾ? ಇವಳೇ ಅಲ್ವಮ್ಮ ಸರ್ಸು. ಇವಳು ಸರ್ಸು ಅಂದ್ಮೇಲೆ ನಾನ್ ಇವಳಗ್ ಸೋದರತ್ತೆ. ಇವಳು ನಿಮ್ಮ ಅತ್ತೆನಾ? ಹೌದು. ನೀನು ಸರಸು ಅಲ್ವಲ್ಲ? ನೀನ್ ಸರಸು ಅಲ್ದೇ ಇದ್ದಾಗ ಸರಸು ಸೋದರತ್ತೆನ ನಿಮ್ಮತ್ತೆ ಅಂತ ಹೇಗೆ ಹೇಳ್ತಿದ್ಯಾ? ನನ್ ಸೋದರ ಸೊಸೆಗೆ ಹೆಣ್ಣೋಡಕ್ ಬರ್ತಿದಾರಂತಲ್ಲ. ಅರುಣ್ ಯಜಮಾನ್ರೆ ಹತ್ರ ಇದ್ದು ನೋಡ್ಕೊಳಕ್ ಹೇಳಿದ್ರು. ನಾವ್ ಆಮೇಲೆ ಮಾತಾಡ್ಕೋಬಹುದು. ಬಾ ನಡಿಯಮ್ಮ, ನಡಿ. ಅಮ್ಮ, ಅವಳ ಹೆಸರು ನಾಗಮಣಿ. ಅವ್ರೇ ನಿಜವಾದ ಸರ್ಸು ಸೋದರತ್ತೆ. ಅಂದ್ರೆ ಇವಳು ಮಂಗಮ್ಮ ಅಲ್ವಾ? ನಿಜವಾಗ್ಲೂ ಸರಸುನಾ? ಇವಳು ಸರ್ಸು ಅಲ್ಲಮ್ಮ, ಮಂಗಮ್ಮನೆ. ಇವಳು ಮಂಗಮ್ಮ ಆಗಿದ್ರೆ ಸರಸು ಸೋದರತ್ತೆನಾ ನಮ್ಮತ್ತೆ ಅಂತ ಹೇಳ್ತಿದ್ದಾಳಲ್ಲೇ. ಏನೋ ಅಮ್ಮ. ನೀನು ಮಹದೇವಪುರದಲ್ಲಿದ್ದಾಗ ಸರಸು ನೋಡಿದ್ಯಾ? ಇಲ್ಲ. ಈ ನಾಗಮಣಿ ನೋಡಿದ್ದ? ಇಲ್ಲ ಅಮ್ಮ. ಸರ್ಸು ಅತ್ತೆ ಹೆಸರು ನಾಗಮಣಿ ಅಂತ ಕೇಳಿದ್ದೆ. ಅಪ್ಪಿತಪ್ಪಿ ಆ ಸರಸು ಈ ಮಂಗಮ್ಮನೇ ಆಗಿರ್ಬೋದಾ? ಇಲ್ಲ ಅಮ್ಮ, ಊರಲ್ಲಿ ಎಲ್ರೂ ಅವಳನ್ನ ಮಂಗಮ್ಮ ಅಂತಾನೆ ಕರೀತಿದ್ರು. ಇದೇನೋ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಕ್ಲಾರಿಟಿ ಬೇಕು. ನೀವಿಲ್ಲಿರ್ಬೋದು ಅತ್ತೆ. ನಿಮ್ಗೇನ್ ಬೇಕಾದ್ರೂ ನನ್ನ ಕರೀರಿ. ಏನೇ ನೀನಿಲ್ಲಿ ಸರ್ಸು ತರ ನಾಟಕ ಆಡೋದೇನು? ನಿನ್ನ ಅತ್ತೆ ತರ ನಾಟಕ ಮಾಡೋದಂದ್ರೇನೆ? ಈ ನಾಟಕಗಳೆಲ್ಲ ಏನೇ? ಏನೋ ಆಕಸ್ಮಿಕವಾಗಿ ರಾಹುಲ್ ಅವ್ರ ಜೊತೆ ನಿನ್ ಮದ್ವೆ ನಡೆದೋಯ್ತು. ಏನೋ ದೊಡ್ಡ ಮನೆ ಸೊಸೆ ಆಗೋದೆ ಅಂತ ಅಲ್ಲಿ ನಿನ್ ಸೋದರ ಮಾವ ಊರೆಲ್ಲ ಡಂಗುರ ಸಾರಿಸಿ ಕುಣಿತಾ ಇದ್ದಾನೆ.
ನೀನು ಶ್ರೀಮಂತರ ಮನೆ ಸೊಸೆ ಆಗಿದ್ಯಾ ಅಂತ ಅಲ್ಲಿ ನಿನ್ ಊರಿನ ಜನರೆಲ್ಲ ಸಂಭ್ರಮದಲ್ಲಿ ಕುಡಿದು ಕುಪ್ಪಿಸ್ತಾ ಇದ್ದಾರೆ. ನೀನ್ ಇಲ್ಲಿ ಮಾಡ್ತಿರೋ ಕೆಲಸ ಇದೇನಾ? ನಾವ್ ಈ ಮನೆ ಕಾಲ್ ಇಡ್ತಿದ್ ಹಾಗೆ ನೀನು ಬದುಕು ಒಂದು ನಾಟಕ ಅಂತ ನಮಗ್ ಚೆನ್ನಾಗಿ ಅರ್ಥ ಆಯ್ತು. ಯಾಕೆ ಹೀಗ್ ನಾಟಕ ಆಡ್ತಿದ್ಯಾ? ಮಾತ್ ಬರ್ದಿರೋ ಹಾಗೆ ಕಣ್ಕಂಡ್ ಬಿಟ್ಕೊಂಡ್ ನೋಡ್ತಿದ್ಯಲ್ಲಿ. ಏನ್ ನಡೀತಿದೆ ಹೇಳೆ ಈಗ ಹೇಳು. ಈಗ ನಾನು ನಿಮ್ಗೇನು ಹೇಳಕ್ಕಾಗಲ್ಲ, ಆಮೇಲೆ ಹೇಳ್ತೀನತ್ತೆ. ಮದ್ವೆ ಆಗಿರೋ ನಿನಗ್ ಮತ್ತೆ ಮದ್ವೆ ಯಾಕೆ? ಆವತ್ತೇ ಮದ್ವೆ ಆಗಿ ಮನೆಗ್ ಬಂದಿದ್ಯಲ್ಲೇ, ಈಗ ಹೊಸ್ದಾಗ್ ಬಂದಿದ್ಯಾ ಅಂತ ಅರುಣ್ ಯಜಮಾನ್ರು ಹೇಳ್ತಿದಾರಲ್ಲ, ಯಾಕೆ? ಅರುಣ್ ಯಜಮಾನ್ರು ನಿನ್ನ ಸರ್ಸು ಅನ್ನೋದೇನು? ವಾಗ್ದೇವಿ ತಂಗಿ ನಿನ್ನ ಸರ್ಸು ತರ ನಾಟಕ ಮಾಡೋದಂತಂದ್ರೇನು? ಈ ನವರಂಗಿ ಆಟಗಳಲ್ಲ ಏನೇ? ಕೇಳ್ತಾ ಇರೋದು ನಿನ್ನನ್ನೇ ಕಣೆ. ಮರ್ಯಾದೆಯಿಂದ ಹೇಳ್ತೀಯಾ ಇಲ್ವಾ? ಹೇಳ್ತೀನತ್ತೆ, ಆದ್ರೆ ಈಗೇನು ಹೇಳಕ್ಕಾಗಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೋಬೇಕು? ನೀನ್ ಯಾರನ್ನ ಮದ್ವೆ ಮಾಡ್ಕೊಂಡು ಅವ್ರಿಗೆ ಹೆಂಡತಿ ಆದ್ಮೇಲೆ ನಾನು ಇದನ್ನೆಲ್ಲ ಕೇಳ್ಬೇಕಾ? ನೀನ್ ಅತ್ತೆನ ಹುಡ್ಕೊಂಡು ಹೋಗಿ ಅವ್ರ ಹತ್ರನೇ ಎಲ್ಲಾ ವಿಷಯನೂ ಕೇಳು ಅಂತಂತ್ಯಾ? ನಿನ್ನ ನೋಡಕ್ ಬರೋ ಹುಡುಗನ ಹತ್ರ ಮದ್ವೆ ಆಗಿರೋಳ್ಗೆ ಮತ್ತೆ ಮದ್ವೆ ಯಾಕೆ ಅಂತ ಹೇಳ್ಬೇಕಾ? ಈ ನಾಟಕ ಎಲ್ಲ ಯಾಕೆ ಆಡ್ತಿದ್ಯಾ ಅಂತ ನಿನ್ ಬಾಯಿಂದಾನೆ ಹೇಳ್ತೀಯಾ ಅಥವಾ ನಾನೇ ಹೋಗಿ ಅರುಣ್ ಯಜಮಾನ್ರ ಹತ್ರ ಕೇಳಲ್ಲ? ಬೇಡ ಅತ್ತೆ, ನೀವ್ ಯಾರನ್ನು ಕೇಳಬೇಡಿ. ನಾನೇ ಹೇಳ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನಂಗೊಂಚೂರು ಸಮಯ ಕೊಡಿ. ಇವ್ಳನ್ನೇನಮ್ಮ ಕೇಳೋದು? ನಾವೇ ಹೋಗಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾಮ್ಮ. ಪ್ರಭಾ, ಬೇಡ ಪ್ರಭಾ. ಅರುಣ್ ಮಾವಂಗೆ ಮೊನ್ನೆ ಏನು ಪ್ರಜ್ಞೆ ಬಂದಿದೆ. ಮತ್ತೇನಾದ್ರೂ ತೊಂದರೆ ಆದ್ರೆ ಕಷ್ಟ ಆಗುತ್ತೆ ಅಂತ ಡಾಕ್ಟ್ರಪ್ಪ ಹೇಳಿದ್ದಾರೆ. ಈಗೇನಾದ್ರೂ ಗಲಾಟೆಗಳಾದ್ರೆ ಅರುಣ್ ಮಾವಂಗೆ ತಡ್ಕೊಳಕ್ಕಾಗಲ್ಲ. ನಿಮ್ಮಿಬ್ರಿಗೂ ಕೈ ಮುಗ್ದು ಬೇಡ್ಕೋತಿದ್ದೀನಿ. ನಾನೇ ಹೇಳ್ತೀನಿ ಅಂತ ಹೇಳ್ತಿದ್ದೀನಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನ್ನ ಮಾತು ಕೇಳಿ. ಇಲ್ಲಿ ನಡೀತಿರೋದೇನು ಅಂತ ನೀನೇ ಹೇಳಿದ್ರೆ ಸರಿ, ಇಲ್ದೆ ಹೋದ್ರೆ ನಾನೇ ಹೇಳ್ಬಿಡ್ತೀನಿ. ನೆನ್ಪಲ್ಲಿಟ್ಕೋ, ನಡಿ. ನಿಂತ್ಕೋ. ನಿನ್ನೀಗ ಮಂಗಮ್ಮ ಅಂತ ಕರಿಬೇಕಾ, ಸರಸು ಅಂತ ಕರಿಬೇಕಾ? ನಮಗರ್ಥ ಆಗ್ತಿಲ್ಲಪ್ಪ. ಏನ್ ತುಂಬಾ ಟೆನ್ಷನ್ ಅಲ್ಲಿದ್ಯಾ? ಏನಂತ ಟೆನ್ಷನ್ನು? ಏನೂ ಇಲ್ಲ. ನೀನ್ ಏನು ಇಲ್ಲ ಅಂತ ಹೇಳಿದ ಕೂಡ್ಲೆ ನಂಬೋದಿಕ್ಕೆ ನಿನ್ನ ಕಣ್ಣಿಗೆ ನಾವು ಹುಚ್ಚರ ತರ ಕಾಣಿಸ್ತಿದೀವಾ? ಬಂದಿರೋಳು ಯಾರು? ನಮ್ ಸೋದರತ್ತೆ. ಅವರು ಮಂಗಮ್ಮನ್ ಸೋದರತ್ತೆನಾ, ಸರ್ಸು ಸೋದರತ್ತೆನಾ? ಸರಸು ಸೋದರತ್ತೆ. ಅವಳು ಸರಸು ಸೋದರತ್ತೆ ಆದ್ರೆ ನೀನು ಸರಸು ಅಲ್ವಲ್ಲ. ನೀನ್ ಯಾರು ಅಂತ ಅವಳು ಕೇಳ್ಬೇಕಿತ್ತು. ಹಾಗಾಗ್ಲಿಲ್ವಲ್ಲ. ನೀನೇ ಸರಸು ಅನ್ನೋ ತರ ನಿನ್ನ ಹತ್ರ ಯಾಕೆ ಅಷ್ಟು ಕ್ಲೋಸ್ ಆಗಿದ್ದಾಳೆ? ಅವಳು ನಿನ್ನ ಸರಸು ಅಂತ ಕರೀತಿದ್ದಾಳೆ ಅಂದ್ರೆ ನೀನ್ ನಿಜವಾಗ್ಲೂ ಸರಸುನೇನಾ? ಮಂಗಮ್ಮ ಅಂತ ಈ ಮನೆ ಕಾಲಿಟ್ಟು ನಮ್ ಎಲ್ಲಾರ್ನು ಮೋಸ ಮಾಡ್ತಿದ್ಯಾ? ಊರಲ್ಲೆಲ್ರೂ ನಿನ್ನ ಮಂಗಮ್ಮ ಅಂತಾರಲ್ವಾ? ನೀನೇ ತಾನೆ ಸರ್ಸು ಮನೆ ತೋರಿಸ್ತೀನಿ ಅಂತ ನನ್ನನ್ನ ಕರ್ಕೊಂಡು ಹೋಗಿದ್ದು? ಹೌದು. ಮತ್ತೆ ನೀನ್ ಮಂಗಮ್ಮ ಆದ್ರೆ ಆ ಸರ್ಸು ಸೋದರತ್ತೆ ಇವಾಗ ನಿನ್ನ ಸರ್ಸು ಅಂತಿದ್ದಾರಲ್ಲ, ಯಾಕೆ? ಬಾಯ್ ಬಿಡೆ. ನೀನು ಮಂಗಮ್ಮನ ಸರಸುನ? ಹೇಳು. ನಿನ್ನ ಜೊತೆ ಅಷ್ಟು ಕ್ಲೋಸ್ ಆಗಿ ಪ್ರೀತಿಯಾಗಿ ಮಾತಾಡ್ತಾಳೆ ಅಂದ್ರೆ ಅವಳು ನಿಜವಾಗ್ಲೂ ನಿನ್ ಸೋದರತ್ತೇನಾ? ಮಾತಾಡೆ. ಅಮ್ಮ ಅಮ್ಮ,
ಮಾತಾಡೋ. ಹೌದಮ್ಮ, ಅವರು ನಮ್ಮ ಸೋದರತ್ತೇನೆ. ಏನಂದೆ? ಅದೇ ಅಮ್ಮ, ಆ ಸರ್ಸು ಅವ್ರ ಸೋದರತ್ತೆ. ಆ ಸರ್ಸುಗೆ ಸೋದರತ್ತೆ ಆದ್ರೆ ನಿನ್ನನ್ನೇ ಸರ್ಸು ಅಂತ ಹೇಗೆ ಅನ್ಕೋತಾಳೆ? ಅದು ಶಾಂಭವಿ ಅಮ್ಮವರು ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಇವಳೆ ಸರ್ಸು ಅಂತ ಹೇಳಕ್ ಹೇಳಿದಾರಮ್ಮ. ಅದಕ್ಕೆ ಅವರಿಬ್ರು ನಾನೇ ಸರ್ಸು ಅಂತ ನಟಿಸ್ತಿದ್ದಾರಷ್ಟೇ. ನಾನು ಹೀಗೆ ಹೇಳ್ದೆ ಅಂತ ಶಾಂಭವಿ ಅಮ್ಮವ್ರಿಗೆ ಹೇಳ್ಬೇಡಿ ಅಮ್ಮ. ಅವಳು ಹೇಳಿದ್ ನಿಜ ಇರ್ಬೋದಾ ಮಮ್ಮಿ? ರಾಕ್ಷಸನ ಪ್ರಾಣ ಗಿಣಿಯಲ್ಲಿದ್ದ ಹಾಗೆ ಈಗ ಇವಳು ಗುಟ್ಟು ಜುಟ್ಟು ಪೂರ್ತಿ ನನ್ನ ಕೈಯಲ್ಲಿದೆ. ಸುಳ್ಳು ಹೇಳ್ಕೊಂಡು ತುಂಬಾ ದಿನ ನನಗೆ ಮೋಸ ಮಾಡೋಕ್ಕಾಗಲ್ಲ. ನಿಜ ಏನು ಅಂತ ನಾನು ಕಂಡು ಹಿಡಿತೀನಿ. ಇವರು ಸರ್ಸೋರ್ ಅತ್ತೆ. ನಿಮ್ ಮಗನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಲ್ಲ ಯಜಮಾನ್ರೆ. ರಾಹುಲ್ ಅವರು ನಮ್ಗೆ ಚೆನ್ನಾಗಿ ಗೊತ್ತು. ನಮ್ ಸರ್ಸು ಮದ್ವೆಗಿಂತ ಮುಖ್ಯವಾದ ಕೆಲಸ ನಮ್ಗೇನಿರುತ್ತಮ್ಮವ್ರೆ. ಅರುಣ್ ಯಜಮಾನ್ರು ಹೇಳ್ದಾಗೆ ಎಲ್ಲ ಕೆಲಸ ಮುಗಿಯೋವರೆಗೂ ಇಲ್ಲೇ ಇರ್ತೀವಿ ಬಿಡಿ. ಬರ್ತಿರೋದು ಯಾರು? ಯಾರದು? ಸರ್ಸುಗೆ ದೊಡ್ಡ ಸಂಬಂಧ ಬರೋದು ಈ ಮನೆಯಲ್ಲಿ ಕೆಲವರಿಗೆ ಇಷ್ಟ ಇಲ್ವಲ್ಲ. ಅದಕ್ಕೆ ಅವ್ರು ಬಂದ್ಮೇಲೆನೆ ಅವ್ರು ಯಾರು ಅಂತ ನೀವೇ. ರಾಹುಲ್ ಅವರೇ, ಏನು? ಒಂದ್ ಕಡೆ ಶಾಂಭವಿ ಅಮ್ಮವರು ನನ್ನನ್ನ ಏನ್ ಮಾಡ್ಬಿಡ್ತಾರೋ, ಇನ್ನೊಂದ್ ಕಡೆ ಫೋನ್ ಮಾಡಿ ಹೆದರ್ಸ್ತಿರೋರು ಏನ್ ಮಾಡ್ಬಿಡ್ತಾರೋ, ಮತ್ತೊಂದ್ ಕಡೆ ಅರುಣ್ ಮಾವ ನನ್ನನ್ನ ಇನ್ಯಾರ ಜೊತೆನೋ ಮದ್ವೆ ಮಾಡ್ಬಿಡ್ತಾರೆ ಅಂತ ಹೆದರ್ಕೊಂಡು ಸಾಯ್ತಿದ್ದೀನಿ. ಇದು ಸಾಲ್ದು ಅಂತ ಕಾತ್ಯಾಯಿನಿ ಅಮ್ಮವರು ಮ್ಯಾಗಿ ನನ್ನನ್ನ ಹೆದರ್ಸ್ತಿದ್ದಾರೆ. ಅವ್ರು ನಿನ್ನ ಹೆದರ್ಸೋದಂದ್ರೆ ಏನು? ಯಾಕೆ? ನೀನ್ ಮಂಗಮ್ಮ ತಾನೆ? ನೀನ್ ಸರ್ಸು ಅಲ್ದೇದ್ಮೇಲೆ ನಿಂಗೋಸ್ಕರ ನಿಮ್ ಸೋದರತ್ತೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ನೀನು ಮಂಗಮ್ಮನ ಇಲ್ಲ ಸರ್ಸುನ ಅಂತ ಹೇಳು ಅಂತ ಹೆದರ್ಸ್ತಿದ್ದಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ರು ಅದನ್ನೇ ಮಾಡ್ತಾ ಇದ್ರು. ನಿಮ್ ಕಡೆಯವ್ರು ಬಂದ್ರು ಅಂತ ಅವ್ರಿಗೆ ಆ ಡೌಟ್ ಬಂದಿದೆ ಅಷ್ಟೇ. ಇಲ್ಲ ಅಂದಿದ್ರೆ ನಿನ್ನ ಹೀಗೆ ಕೇಳ್ತಾನೆ ಇರ್ಲಿಲ್ವಲ್ಲ. ಅಲ್ಲ, ಈಗ ಅವ್ರು ಯಾಕೆ ಬಂದಿದ್ದಾರೆ? ಬರಬೇಕು ಅಂದ್ರೆ ಬರೋಕ್ಕೂ ಮುಂಚೆ ಒಂದು ಫೋನ್ ಮಾಡಿ ಬರಬೇಕು ಅಂತ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ಅಲ್ಲ, ಅವ್ರನ್ನ ಬರೋಕೆ ಯಾರು ಹೇಳಿದ್ದು? ನನ್ನ ಮದುವೆ ಬಗ್ಗೆ ಅರುಣ್ ಪ್ರಸಾದ್ ಮಾವ ಟಿವಿ ಅವ್ರ ಮುಂದೆ ಮಾತಾಡಿದ್ರಲ್ಲ, ಅದು ಟಿವಿಲಿ ಬಂದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಅವ್ರು ಅದನ್ನ ನೋಡಿರ್ತಾರೆ, ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಇವ್ರು ಏನಕ್ಕೆ ಬಂದಿದ್ದಾರೆ ಅಂದ್ರೆ ನಂಗೆ ಮದುವೆ ಆಗಿದೆ ಅಲ್ವಾ, ಮತ್ತ್ಯಾಕೆ ಎರಡನೇ ಮದುವೆ ಅಂತ ನನ್ನನ್ನು ಕೇಳಕ್ ಬಂದಿರ್ತಾರೆ. ಏನ್ ನಡೀತಿದ್ಯೋ ನಿಜ ಹೇಳು ಅಂತ ನನ್ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಯಾರಿಗೂ ಏನು ಹೇಳಕ್ ಆಗ್ತಿಲ್ಲ ನನ್ಗೆ. ಹೇಳ್ದೆ ಹೋದ್ರೆ ಅವ್ರು ಯಾರು ಬಾಯಿ ಮುಚ್ಕೊಂಡು ಸುಮ್ಮನಿರೋರು ಅಲ್ಲ. ಬಾಯಿ ಬಿಟ್ರೆ ಎಲ್ಲಿ ನಿಜ ಆಚೆ ಬಂದ್ಬಿಡುತ್ತೋ ಅಂತ ಹೆದರ್ಕೊಂಡು ಸಾಯೋ ಹಾಗಾಗಿದೆ ರಾಹುಲ್ ಅವರೇ. ಮದ್ವೆ ನಡೀತಿರೋ ಹಾಗೆ ನೀವೇನೋ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೀರಾ. ಆ ಮದ್ವೆ ಹುಡುಗ ಯಾರು ಅಂತ ಅರುಣ್ ಮಾವ ನಿಮ್ಗೇನು ಹೇಳಲಿಲ್ವಾ? ನೀನ್ ಬರೋಕ್ ಮುಂಚೆನೂ ಕೂಡ ಆ ಸಂಬಂಧ ಯಾರ್ದು, ಮದುವೆ ಹುಡುಗ ಯಾರು ಅಂತಾನೂ ಕೇಳಿದೆ. ಎಷ್ಟು ಕೇಳಿದ್ರು ಡ್ಯಾಡ್ ಅಂತೂ ಏನೂ ಹೇಳಲಿಲ್ಲ. ಯಾರು ಅಂತ ಗೊತ್ತಾದ್ರೆ ತಾನೆ ಏನಾದರೂ ಮಾಡೋದಕ್ಕೆ. ಅದು ಗೊತ್ತಾಗ್ದೇನೆ ಹೀಗೆ ಟೆನ್ಷನ್ ಆಗ್ತಿರೋದು. ಸರ್ಸು, ನಿಮ್ಮ ಮತ್ತೆ ಯಾಕೆ ಬಂದಿದ್ದು? ಅವ್ರು ಬಂದಿರೋದ್ರಿಂದ ನೀನ್ ಸರ್ಸುನೇ ಮಂಗಮ್ಮಲ್ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಶಾಂಭವಿ ಅಮ್ಮವರು ನಿಜ ಹೇಳ್ಬಾರ್ದು ಅಂತ ಅವ್ರ ಹತ್ರ ಹೇಳಿದ್ದಾರೆ. ಚಿಕ್ಕಮ್ಮ ಹೇಳಿದ್ರೆ ಅವ್ರು ಹೇಳದೇ ಇರ್ತಾರಾ? ಹೇಳಲ್ಲ, ಯಾಕಂದ್ರೆ ಅವರಿಗೆ ದುಡ್ಡಾಸೆ ತೋರಿಸಿ ಬಾಯಿ ಮುಚ್ಚಿದ್ದಾರೆ. ಹೋಗ್ಲಿ ಬಿಡು, ಚಿಕ್ಕಮ್ಮ ಆ ಥರ ಮಾಡಿದ್ದು ಒಳ್ಳೇದೇ ಆಯ್ತು.
ಈಗ ನಿಜ ವಿಷಯ ಯಾರಿಗೂ ಗೊತ್ತಾಗದೇ ಇರೋದ್ರಿಂದ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹೌದು, ನಿನಗೆ ಫೋನ್ ಮಾಡಿ ಎದುರಿಸ್ತಾ ಇದ್ದವರು ಮತ್ತೇನಾದರೂ ಫೋನ್ ಮಾಡಿ ಎದುರಿಸಿದಾರ? ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ರಿಲ್ಯಾಕ್ಸ್ ಆಗಿರು. ನನ್ನ ನೋಡಕ್ ಬರ್ತಿರೋ ಮದ್ವೆ ಗಂಡು ಯಾರು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಮದುವೆ ಬಗ್ಗೆ ಇಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಡ್ಯಾಡಿ ಹೇಳಿದ್ರಲ್ಲ ದೊಡ್ಡ ಸಂಬಂಧ ಅಂತ, ಹ್ಯಾಪಿಯಾಗಿ ಮದುವೆ ಮಾಡ್ಕೋಬೋದಲ್ಲ. ಯಾವಾಗಲಾದ್ರೂ ನೀನು ಮದುವೆ ಮಾಡ್ಕೊಳ್ಳೇಬೇಕಲ್ವಾ ಸರ್ಸು? ಒಳ್ಳೆ ಸಂಬಂಧ ಅಂದಮೇಲೆ ಮದುವೆ ಮಾಡ್ಕೊಂಡ್ರೆ ನಿನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಸರ್ಸುಗೆ ಮದುವೆ ಮಾಡ್ಕೊಂತ ನೀನಾದ್ರೂ ಹೇಳ್ಬೇಕಲ್ವೇನೋ? ಅಂದ್ರೆ ನನಗೆ ಈ ಥರ ನಾಟಕ ಮಾಡಿ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ತೇಜಣ್ಣ. ಬರೋರು ಯಾರು ಅಂತ ಗೊತ್ತಾದ್ರೆ ಆ ಹುಡುಗ ಎಂತವನು ಅಂತ ತಿಳ್ಕೊಳ್ಳೋ ಅವಕಾಶ ಇರುತ್ತಲ್ವಾಣ. ಅದು ಕರೆಕ್ಟೇ. ದುಡ್ಡಿರೋರೆಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ವಲ್ಲ. ರಾಹುಲ್, ನಮ್ಮತ್ತೆ ಡ್ಯಾಡ್ಗೆ ಫೋನಲ್ಲಿ ಏನೋ ತೋರಿಸ್ತಾ ಇದ್ದಾರೆ. ಏನು ತೋರಿಸ್ತಿರ್ಬೋದು? ಏನೋ ಗೊತ್ತಿಲ್ಲ ಅಣ್ಣ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಬರ್ತಿರೋ ಯಾರು ಅಂತ ನಾನು ತಿಳ್ಕೊಂಡು ಹೇಳ್ತೀನಿ, ಓಕೆನಾ? ಬೀದಿಲ್ ಹೋಗೋದು ಅಸಹ್ಯ ಮನೆಗೆ ಬಂದಂಗೆ ಇವಳ ಮದ್ವೆ ನಾನು ಒಡವೆ ಕಿತ್ಕೊಳ್ಳೋಕೆ ಬಂದಂಗಿದೆ. ನವ್ಯ, ಕೇಳಿಸ್ಕೊಂತಿದ್ದೀನಿ ಅದಕ್ಕೆ. ಅವಳು ಸರ್ಸು ಅಲ್ಲ ತಾನೇ, ನಾವು ಕೊಡೋ ಕಾಸಿಗೆ ಕೆಲ್ಸ ಮಾಡೋ ಮಂಗಮ್ಮ. ಇಂಥ ಕೆಲ್ಸದವ್ರಿಗೆ ಕೆಟ್ಟ ಬುದ್ಧಿ ಮತ್ತೆ ಕಳ್ಳ ಬುದ್ಧಿ ತುಂಬಾ ಇರುತ್ತೆ ನವ್ಯ. ಅವಳಿಗೆ ನಾನು ಒಡವೆಗಳನ್ನ ಕೊಟ್ಟಿದ್ದೀನಲ್ಲ, ಅವಳು ಅದನ್ನೆಲ್ಲ ಹಾಕೊಂಡು ಓಡೋಗ್ಬಿಟ್ರೆ ಅಮ್ಮ ನನ್ನ ಒಡವೆಗಳು. ಅಯ್ಯೋ, ಏನತ್ಗೆ ನಿನ್ ಒಡವೆಗಳು? ಕೋಟಿ ಆಸ್ತಿಗೆ ಒಡತಿ ಆಗ್ತಿದ್ದಾಳೆ ಅನ್ನೋ ಯೋಚನೆ ಮಾಡೋದ್ ಬಿಟ್ಟು ಆಫ್ಟರ್ ಆಲ್ ಒಡವೆಗೋಸ್ಕರ ಈ ಟೆನ್ಷನ್ ಯಾಕೆ? ಅವಳು ಮಂಗಮ್ಮ ಆಗಿದ್ದಾಗ್ಲೇ ನನ್ನ ಕ್ಲಾಸ್ ತಗೊಂತಿದ್ಲು. ಈಗ ಸರ್ಸು ಆಗಿ ನಟಿಸ್ತಾ ಇರೋದ್ರಿಂದ ನಮ್ಮ ಅಪ್ಪನ ಸಪೋರ್ಟ್ ತಗೊಂಡು ಇನ್ನೂ ಓವರ್ ಆಗಿ ಆಡ್ತಾಳೆ. ಡ್ಯಾಡಿ ಆರೋಗ್ಯಕ್ಕೋಸ್ಕರ ಅವಳನ್ನ ಸರ್ಸು ಆಗಿ ತಲೆ ಮೇಲೆ ಕೂರಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದಕ್ಕಿಂತ ದೌರ್ಭಾಗ್ಯ ಖಂಡಿತ ಇರೋದಿಲ್ಲ. ಚಿಚಿ, ನನ್ ಒಡವೆ ನೋವು ಯಾರಿಗೂ ತಿಳಿತಿಲ್ವೇ? ಅವ್ಳು ಸರ್ಸು ಹಾಗೆ ನಡ್ಸಿದ್ರೆ ನನ್ಗೇನು, ಇಲ್ಲ ಮಾಲಾಶ್ರೀ ತರ ನಡ್ಸಿದ್ರೆ ನನ್ಗೇನು? ನನಗ್ ನನ್ ಒಡವೆಗಳು ಬೇಕು. ಲೇ ಅಮ್ಮ, ನನ್ ಒಡವೆಗಳು ಏನಾಗುತ್ತೋ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ? ಟೆನ್ಷನ್ ಇರೋ ಹಾಗಿದೆ. ಅದೇನಂದ್ರೆ ಅದೇನಂದ್ರೆ ಮಂಗಮ್ಮ ನಿಜವಾದ ಸರ್ಸು ಅಲ್ಲ ಅಲ್ವೇನ್ರಿ? ಸರ್ಸು ಹಾಗೆ ನಟಿಸ್ತಿರೋ ಮಂಗಮ್ಮ ಅಲ್ವಾ? ಅದಕ್ಕೇನಿವಾಗ? ಏನಿವಾಗ ಅಂತಿರಲ್ರಿ? ಮದ್ವೆ ಸಂಬಂಧಕ್ಕೋಸ್ಕರ ನಾನ್ ಜ್ಯುವೆಲ್ರಿ ಹಾಕಿ ರೆಡಿ ಮಾಡೋ ಹಾಗಾಯ್ತು. ಅವಳೇನಾದ್ರೂ ನಾನ್ ಜ್ಯುವೆಲ್ರಿ ಹಾಕೊಂಡು ಎಲ್ಲಿ ಜಂಪ್ ಆಗ್ಬಿಡ್ತಾಳೋ ಅಂತ ನನಗ್ ಭಯ ಆಗ್ತಿದೆ ಕಣ್ರಿ. ಆ ಮಂಗಮ್ಮ ಆ ತರದವಳಲ್ಲ. ಅವಳು ಆ ತರದವಳಲ್ಲ ಅಂತ ಹೇಗೆ ಹೇಳ್ತೀರಾ? ಹೀಗೆ ಕಾಸಿಗೆ ಅಂತ ಕೆಲಸ ಮಾಡೋರು 6 ತಿಂಗಳಿಗೆ ಒಂದ್ಸರಿ ದುಡ್ಡು ಜಾಸ್ತಿ ಮಾಡಿ ಅಂತಾರೆ. ನಾರ್ಮಲ್ ದಿನಗಳಲ್ಲಿ ಹಳೆ ಬಟ್ಟೆಗಳು ಕೇಳ್ತಾರೆ, ಹಬ್ಬದ ದಿನ ಹೊಸ ಬಟ್ಟೆಗಳು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಹೀಗಿರೋರು ಎಷ್ಟೊಂದು ಕಾಸ್ಟ್ಲಿ ಜ್ಯುವೆಲ್ರಿಗೆ ಆಸೆ ಪಡದೆ ಇರ್ತಾರ ಹೇಳಿ? ಅದಕ್ಕೆ ನನಗೆ ತುಂಬಾ ಭಯ ಆಗ್ತಿದೆ ಕಣ್ರಿ. ಮಾಡ್ತೀನಿ. ಮಂಗಮ್ಮ ಏನೋ ಒಳ್ಳೆ ಆದ್ರೆ ನಿನ್ನ ಒಡವೆ ವಾಪಸ್ ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ವಂಜಾ. ಅಂದ್ರೆ ನಾನ್ ಜ್ಯುವೆಲ್ರಿ ವಾಪಸ್ ಬರೋದು ಡೌಟು ಅಂತಿದ್ದೀರಾ? ಅದೇ ಅಲ್ವಾ ನಾನು ಹೇಳ್ತಿರೋದು. ಸರ್ಸುಗೆ ಅಲಂಕಾರ ಮಾಡೋ ಒಡವೆಗಳನ್ನ ಮದುವೆ ಆದ್ಮೇಲೆ ಸರ್ಸುಗೆ ಅಂತ ನಮ್ ಡ್ಯಾಡ್ ನನ್ಗೆ ಹೇಳ್ತಾ ಇದ್ರು. ನಿಜನಾ?
ಹಾ, ನನ್ ಹೆಂಡತಿ ಜ್ಯುವೆಲ್ರಿನ ಸರ್ಸುಗೆ ಯಾಕೆ ಕೊಡ್ಬೇಕು ಅಂತ ನೀವ್ ಕೇಳಲಿಲ್ವಾ? ಕೇಳಿದ್ರೆ ಚೆನ್ನಾಗಿರಲ್ವಲ್ಲ, ತುಂಬಾ ಚೀಪ್ ಅನ್ಸ್ಬಿಡುತ್ತೆ. ಮಗನಾಗಿ ನಾನೇ ಕೇಳಿಲ್ಲ ಅಂದಮೇಲೆ ಸೊಸೆಯಾಗಿ ನೀನ್ ಕೇಳೋದು ಚೆನ್ನಾಗಿರಲ್ವಲ್ಲ. ಒಂದು ಕೆಲಸ ಮಾಡು, ಬೇಕು ಅಂದ್ರೆ ನೀನೇ ಡ್ಯಾಡ್ ಹತ್ರ ಹೋಗಿ ಕೇಳು. ಮಮ್ಮಿ, ನಾನ್ ಮಾವ ಅವ್ರನ್ನ ಹೇಗ್ ಕೇಳೋದ್ರಿ? ಅಂದ್ರೆ ನನ್ ಜ್ಯುವೆಲ್ರಿ ಹೋಯ್ತು ಅಂತಾನೆ. ನಿನ್ ಜ್ಯುವೆಲ್ರಿ ನಿನ್ನ ಹತ್ರನೇ ಇರಬೇಕು ಅಂತಂದ್ರೆ ನೀನೊಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು ಅಂತ ಹೇಳ್ರಿ. ನಾನ್ ಜ್ಯುವೆಲ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಬೇಗ ಹೇಳ್ರಿ ಪ್ಲೀಸ್ ಪ್ಲೀಸ್. ಅದೇನು ಅಲ್ಲ ವನಿಜ, ಸರ್ಸುಗೆ ಮದುವೆ ಆಗದೆ ಇದ್ರೆ ಆ ಒಡವೆಗಳು ಎಲ್ಲೂ ಹೋಗಲ್ವಲ್ಲ. ನಿಜ ಕಣ್ರಿ, ಆದ್ರೆ ಮದ್ವೆನ ಹೇಗ್ ನಿಲ್ಸೋದು? ಹೆಣ್ಣು ನೋಡಕ್ ಬರ್ತಿರೋರು ಯಾರು ಅಂತ ನಿಮ್ಮಮ್ಮಂಗೆ ಗೊತ್ತು. ಅವ್ರು ಯಾರು ಅಂತ ನಿಮ್ಮಮ್ಮಂಗೆ ಹೋಗಿ ಕೇಳು. ಮದ್ವೆ ನಿಲ್ಸೋದನ್ನ ನಾನ್ ನೋಡ್ಕೋತೀನಿ, ಸರಿನಾ? ಹಾಗೆ ನಿನ್ ಜ್ಯುವೆಲ್ರಿ ಎಲ್ಲೂ ಹೋಗ್ದಿರೋವಾಗ ನಾನ್ ನೋಡ್ಕೋತೀನಿ. ನನ್ ಬಗ್ಗೆ ಯೋಚನೆ ಮಾಡೋ ನಿಮ್ಮಂತ ಹಸ್ಬೆಂಡ್ ಸಿಗೋದು ನನ್ನ ಅದೃಷ್ಟ. ಐ ಆಮ್ ವೆರಿ ಹ್ಯಾಪಿ. ಈಗ್ಲೇ ಹೋಗಿ ಅಮ್ಮನ್ನ ಕೇಳಿ ತಿಳ್ಕೊತೀನಿ. ಕೆಳಗಡೆ ರೂಮಲ್ಲಿ ಇದ್ದಾರೆ, ಬೇಗ ಬಾ. ಹಾ. ಲೇ ಅಮ್ಮ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ನೀನು. ಏನೇ ನನ್ನ ಮ್ಯಾಕ್ ಆಟನ್ ಪಿರುತಿ ತೋರಿಸ್ತಾ ಇದೀಯಾ? ಅಮ್ಮನ ಮೇಲೆ ಪ್ರೀತಿ ತೋರಿಸ್ಲಿಲ್ಲ ಅಂದ್ರೆ ಹೇಗೆ ನನ್ನಮ್ಮ? ಯಾರು ನಿನ್ ಹಾಗೆ ಸುಂದರವಾಗಿಲ್ಲ ಅಂತ ಸಂತೋಷ ಪಟ್ರು ನಿನ್ ಗ್ಲಾಮರ್ ಮಾತ್ರ ನನಗ್ ಬಂದೇ ಇಲ್ಲ ಅಂತ ಬೇಜಾರಾಗುತ್ತೆ. ನಿನ್ ಗ್ಲಾಮರ್ ಸೂಪರ್ ಕಣೆ ಅಮ್ಮ. ಅಮ್ಮ, ಆ ಮಂಗಮ್ಮಂಗೆ ನೀನೇ ಅಲ್ವಾ ಮದ್ವೆ ಸಂಬಂಧ ನೋಡ್ತಿರೋದು? ಯಾರದು? ಆ ಹುಡ್ಗ ಯಾರಮ್ಮ? ನಾನು ಅವಳಿಗೆ ಮದುವೆ ಸಂಬಂಧ ನೋಡಿವ್ನಿ ಅಂತ ನಿನಗೆ ಯಾರು ಹೇಳಿದ್ದು? ನಾನ್ ನಿನ್ ಮಗಳು ಅಲ್ವೇನೆ? ನಿನ್ ಬಗ್ಗೆ ಅಷ್ಟು ತಿಳ್ಕೊಳಲ್ವಾ ನಾನು? ಇಷ್ಟಕ್ಕೂ ಅವನ್ ಯಾರು? ಆ ಹುಡ್ಗ ಹೇಗಿರ್ತಾನೆ? ಏನ್ ಮಾಡ್ತಾನೆ? ಆ ಹುಡ್ಗನ್ ಹೆಸರೇನು? ಊರ್ ಯಾವ್ದು? ಅಷ್ಟಕ್ಕೂ ನಿನ್ ಕೆಲ್ಸ ಏನಮ್ಮ? ಹೇಳಿ ನನ್ನಮ್ಮ. ಇವಳು ಇಷ್ಟೊಂದು ಇನ್ಫಾರ್ಮೇಶನ್ ಕೇಳ್ತಿದ್ದಾಳಲ್ಲ, ಹೇಳಮ್ಮ. ಅದೆಲ್ಲ ನಿನಗ್ಯಾಕೆ? ಯಾಕೆ ನಾನ್ ತಿಳ್ಕೊಬಾರ್ದಾ? ಆದ್ರೂ ಈ ಮಧ್ಯ ನೀನ್ ನನಗೇನು ಹೇಳದೇ ಇಲ್ಲ. ತಂಗಿ ಅವಂಗ್ ಎಲ್ಲ ಹೇಳ್ತೀಯ. ಅವಳು ನಿನ್ನಂಗೆ ಪೆದ್ದಿನೋ ದಡ್ಡಿನೋ ಅಲ್ಲ ಕಣೆ, ನನ್ನಂಗೆ ಬುದ್ಧಿ ಇರೋಳು. ನಿನ್ನ ಬಾಯಾಗೆ ಎಳ್ಳಷ್ಟು ಇಸಿಯ ಇರಕ್ಕಿಲ್ಲ, ನಿಂಗೆ ಬುದ್ಧಿ ಕಮ್ಮಿ, ಏನು ತಿಳಿಯಕ್ಕಿಲ್ಲ, ಆತ್ರ ಪಡ್ತೀಯ, ಏನು ಯೋಚನೆನೂ ಮಾಡಕ್ಕಿಲ್ಲ. ನಿನ್ ಲೂಜ್ ಟಂಗಿಂದ ಯಾವಾಗ ಯಾರತ್ರ ಏನ್ ಬಾಯ್ ಬಿಡ್ತೀಯೋ ಗೊತ್ತಾಗಕ್ಕಿಲ್ಲ. ಅದಕ್ಕೆ ನಿನ್ಗೆ ಹೇಳಲಿಲ್ಲ. ನಾನ್ ಪೆದ್ದಿನಾ? ನಾನ್ ದಡ್ಡಿನಾ? ಅದಕ್ಕೆ ತಾನೇ ನನ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು ನಿನ್ ತಂಗಿ ಮದ್ವೆಗೋಸ್ಕರ ಈ ಮನೇಲೆ ನಿನ್ ಹಿಂದೆ ಬಾಲ ತರ ಓಡಾಡ್ತೀವ್ನಿ. ನಿಂಗೇನಾರ ಬುದ್ಧಿ ಇದ್ದಿದ್ರೆ ನಾನು ಇಲ್ಲಿ ಇರ್ಬೇಕಾದ ಪರಿಸ್ಥಿತಿ ಬತ್ತಾಯ್ತಾ? ನಾನ್ ಯಾರಿಗೂ ಹೇಳಲ್ಲ. ಹೇಳೆ. ನಾನ್ ಹೇಳಕ್ಕಿಲ್ಲ. ಹೇಳೆ ನನ್ನಮ್ಮ. ಹೇಳಲ್ಲ ಅಂತ ಹೇಳದ್ನಲ್ಲ. ಪ್ಲೀಸ್ ಹೇಳೆ. ಜಿಗಣೆ ಅಂಟ್ಕೊಂಡಂಗೆ ಬಿಡೋದೇ ಇಲ್ಲ ಅಂತೀಯಲ್ಲೇ. ಯಾರ ಇಸಿಯ ತಿಳ್ಕೊಂಬ ಅಂತ ಹೇಳವ್ರ? ಹಾಗೇನೂ ಇಲ್ಲ. ನಾನ್ ಯಾರು ಕೇಳ್ತಾರಮ್ಮ? ನಾನೇ ಕೇಳ್ತಿರೋದು. ಹೇಳೆ ನನ್ನಮ್ಮ. ಹೇಳಕ್ಕಿಲ್ಲ. ಹೇಳಮ್ಮ. ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ. ಈ ಖಾಲಿ ತಲೆಗೆ ಸಾನೆ ಇಸಿಯ ತಿಳ್ಕೊಳ್ಳೋದು ಒಳ್ಳೇದಲ್ಲ. ನೀನ್ ಹೇಳ್ದೆ ಇದ್ರೆ ನನಗೆ ಅರ್ಥ ಆಗಲ್ವಾ? ಇದ್ರಲ್ಲೇ ಎಲ್ಲ ಇರುತ್ತೆ ಅಂತ ನನಗೆ ಗೊತ್ತು. ಏನಿದು ಒಂಜೆ ಇನ್ನು ಬಂದಿಲ್ವಲ್ಲ? ಅವಳ ಅಮ್ಮನ ಹತ್ರ ಸೀರೆ ಬಗ್ಗೆ ಒಡವೆಗಳ ಬಗ್ಗೆ ಕತೆ ಹೇಳ್ತಾ ಕೂತಿರ್ಬೇಕನ್ಸುತ್ತೆ. ಹ, ಕೇಳಿದ್ಯಾ? ಬರ್ತಿರೋರು ಯಾರು ಅಂತ ಹೇಳಿದ್ರಾ? ಹೇಳಿಲ್ಲ ಕಣ್ರಿ. ಹೇಳಿಲ್ವಾ? ಇಷ್ಟು ಚಿಕ್ಕ ವಯಸ್ಸು ನಿನ್ನ ತಿಳ್ಕೊಳಕ್ಕಾಗಿಲ್ಲ ಅಂದ್ರೆ
ನಿನ್ ಒಡವೆಗಳನ್ನ ನೀನ್ ಹೇಗೆ ಕಾಪಾಡ್ಕೋತೀಯ? ನೀನಿಷ್ಟು ದಡ್ಡಿ ಅಂತ ಅನ್ಕೊಂಡಿರ್ಲಿಲ್ಲ. ಚಿಚಿ, ವೇಸ್ಟ್ ಬಾಡಿ ನೀನು. ನೀನ್ ಏನು ಗೊತ್ತಿಲ್ಲದೆ ಇರೋ ದಡ್ಡಿ ಅಂತ ನಮ್ಮಮ್ಮ ನನಗ್ ಬೈತಿದ್ದಾಳೆ. ನೀವು ಬೈತಿದ್ದೀರಾ. ದಡ್ಡಿ ಅಂತ ಹೇಳ್ದೆ ಇನ್ನೇನ್ ಹೇಳಕ್ಕಾಗತ್ತೆ? ನಾನೇನ್ ದಡ್ಡಿ ಅಲ್ಲ, ನನ್ಗೂ ಬುದ್ಧಿ ಇದೆ. ಚಿ, ಸಾಕು ನಿಲ್ಸು. ಚೀಚ ಅಂತ ಹೇಳ್ಬೇಡಿ, ನನ್ ಬುದ್ಧಿವಂತಿಕೆ ನೋಡಿ. ಏನದು ನಿನ್ ಬುದ್ಧಿವಂತಿಕೆ ಈ ಫೋನಲ್ಲಿ ಇದೆಯಾ? ನನ್ನ ಅದೃಷ್ಟ ಏನೋ ದುಬೈಯಿಂದ ನೇಲ್ ಪಾಲಿಶ್ನ ತರಿಸಿ ಅದ್ರಲ್ಲಿದ್ಯಾ ಅಂತ ಹೇಳಿಲ್ವಲ್ಲ. ನೀವ್ ಅನ್ಕೊಂಡಿರೋ ಅಷ್ಟು ಪೆದ್ದಿ ಏನಲ್ಲ. ನಮ್ಮ ಅಮ್ಮಂಗ್ ಗೊತ್ತಿಲ್ದೇನೆ ಅಮ್ಮನ್ ಫೋನ್ ಎತ್ಕೊಂಡ್ ಬಂದೆ. ಇದ್ರಲ್ಲೇ ಗೊತ್ತಾಗತ್ತೆ. ಆದ್ರೆ ಆ ಟೈಮಲ್ಲಿ ನಾವಿಬ್ರು ಜೊತೆಲಿದ್ದಿದ್ದ ವಿಡಿಯೋನ ಯಾರೋ ಶೂಟ್ ಮಾಡಿದ್ದಾರೆ. ಆ ವಿಡಿಯೋನ ನನಗೆ ಕಳಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಹೌದಾ? ಅಷ್ಟೇ ಅಲ್ಲ ಅಣ್ಣ, ಈಗ ಸರಸುಗ್ ಬೇರೆ ಫೋನ್ ಮಾಡಿ ಹೆದರ್ಸ್ತಾ ಇದಾರೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಕಾತ್ಯಾಯಿನಿ ಆಂಟಿ ಇರಬಹುದು ಅಂತ ನನಗೆ ಡೌಟ್ ಆಗ್ತಾ ಇದೆ. ಅಂದ್ರೆ ರಾಹುಲ್ಗೆ ಕಳಿಸಿರೋ ವಿಡಿಯೋ ಕೂಡ ಈ ಫೋನಲ್ಲೇ ಇರ್ಬೋದು ಅನ್ಸುತ್ತೆ. ಏನ್ನ ಯೋಚನೆ ಮಾಡ್ತಿದ್ದೀರಾ ರೀ? ಅದು ಏನಿಲ್ವಲ್ಲ, ನನ್ನ ಹೆಂಡತಿ ಎಷ್ಟು ಬುದ್ಧಿವಂತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ತುಂಬಾ ಜೀನಿಯಸ್ ವನಜ. ಫೋನ್ ತಗೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಒಂದ್ಸಲ ಫೋನ್ ಕೊಡು. ಪಾಸ್ವರ್ಡಾ? ಅಮ್ಮ ಫೋನ್ ಓಪನ್ ಮಾಡ್ದಾಗ್ಲೇ ನೋಡ್ಕೊಂಡ್ಬಿಟ್ಟೆ, ಅದಕ್ಕೆ ನೆನ್ಪಿದೆ. ಓ, ಈ ಬುದ್ಧಿ ಕೂಡ ಇದೆಯಾ? ಸ್ಮಾರ್ಟ್ ಗರ್ಲ್.